ನೋಡಿ, ಸಿದ್ದರಾಮಯ್ಯ ಅವರು ತಮ್ಮ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಆಯಿತು. ಡಿ ಕೆ ಶಿವಕುಮಾರ್ ಅವರೇ ಮುಂದಿನ ಮುಖ್ಯಮಂತ್ರಿ ಅನ್ನುವ ವಿಚಾರಗಳು ಕೂಡ ಹರಿದಾಡ್ತಾ ಇದೆ. ಇದೆಲ್ಲದರ ನಡುವೆ ಡಿ ಕೆ ಶಿವಕುಮಾರ್ ಅವರ ಸಂಪುಟದಲ್ಲಿ ಸಚಿವರಾಗೋದಕ್ಕೆ ನಾಮುಂದು ತಾಮುಂದು ಅಂತ ಒಂದಷ್ಟು ಜನ ಕಾಯ್ತಾ ಇದ್ದಾರೆ. ಈಗಿದ್ದಂತಹ ಒಂದು ಜನ ಸಚಿವರುಗಳಿಗೆ ಕೊಟ್ಟು ಹೊಸದಾಗಿ ಸಂಪುಟಕ್ಕೆ ಒಂದಷ್ಟು ಜನರನ್ನ ಸೇರ್ಪಡೆ ಮಾಡಿಕೊಳ್ಳುವ ಸಾಧ್ಯತೆಗಳು ಕೂಡ ಇದೆ. ಡಿ ಕೆ ಶಿವಕುಮಾರ್ ಅವರು ಫ್ಲೈಟಲ್ಲೇ ಪಟ್ಟಿ ಕೂಡ ರೆಡಿ ಮಾಡ್ತಾ ಇದ್ರು. ಆ ಒಂದಷ್ಟು ಫೋಟೋಸ್ಗಳು ಕೂಡ ವೈರಲ್ ಆಗ್ತಾ ಇದೆ. ನೋಡಿ, ಅಂತೂ ಇಂತೂ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾ ಇದ್ದಾರೆ. ಒಂದು ಬುಧವಾರ ಅವರು ಪ್ರಮಾಣ ವಚನವನ್ನು ಸ್ವೀಕಾರ ಮಾಡ್ತಾರೆ. ಅಜ್ಜಯ್ಯ ಅವರ ಆಶೀರ್ವಾದದಿಂದ ಅವರು ಕೊಟ್ಟಂತ ಮುಹೂರ್ತದಲ್ಲೇ ಅನ್ನುವ ಮಾಹಿತಿಗಳು ಕೂಡ ಇದೆ. ಒಂದಷ್ಟು ಜನ ಸೋಮವಾರ ಅನ್ನುವ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಬಟ್ ಎಕ್ಸಾಕ್ಟ್ ಆಗಿ ಬುಧವಾರನ ಅಥವಾ ಸೋಮವಾರನ ಇವತ್ತು ಸಂಜೆಯ ಒಳಗಡೆ ಒಂದು ಕನ್ಫರ್ಮ್ ಡೇಟ್ ಅನೌನ್ಸ್ ಆಗುತ್ತೆ. ಬಟ್ ಅದನ್ನು ಸೈಡಿಗಿಟ್ರೆ ಮಂತ್ರಿಗಿರಿಗಾಗಿ ಒಂದಷ್ಟು ಕಸರತ್ತುಗಳು ನಡೀತಾ ಇದೆ. ನೋಡಿ, ಡಿ ಕೆ ಶಿವಕುಮಾರ್ ಅವರ ಪರ ಸಾಕಷ್ಟು ವರ್ಷಗಳಿಂದ ಒಂದಷ್ಟು ಜನ ಶಾಸಕರುಗಳು ಸಿಕ್ಕಾಪಟ್ಟೆ ಲಾಬಿ ಮಾಡ್ಕೊಂಡು ಬರ್ತಾ ಇದ್ರು. ಅವರ ವಿರುದ್ಧ ಏನೇ ಹೇಳಿಕೆಗಳು ಕೇಳಿಬಂದರೂ ಕೂಡ, ತಮ್ಮ ಪಕ್ಷದಲ್ಲೇ ಹೇಳಿಕೆಗಳು ಕೇಳಿಬಂದರೂ ಕೂಡ ಅವಾಗ ಕೌಂಟರ್ ಕೊಡ್ತಾನೆ ಬರ್ತಾ ಇದ್ರು. ಅದರಲ್ಲಿ ಪ್ರಮುಖವಾಗಿ ನಿಲ್ಲೋದು ಬಾಲಕೃಷ್ಣ ಅವರು. ಬಾಲಕೃಷ್ಣ ಅವರು ಕೂಡ ಸಾಕಷ್ಟು ಬಾರಿ ಹೇಳಿದ್ದಾರೆ, 5 ಬಾರಿ ನಾನು ಗೆದ್ದಿದ್ದೀನಿ, 5 ಬಾರಿ ನಾನು MLA ಆಗಿದ್ದೀನಿ, ನನಗೂ ಕೂಡ ಅವಕಾಶ ಕೊಡಿ ಅಂತ. ಅದರಲ್ಲೂ ಈಗ ಬಾಲಕೃಷ್ಣ ಅವರಿಗೆ, ಶಾಸಕ ಬಾಲಕೃಷ್ಣ ಅವರಿಗೆ ಹೆಂಗಾಗ್ಬಿಟ್ಟಿದೆ ಅಂತ ಹೇಳಿದ್ರೆ, ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾ ಇರೋದು ಹಾಲು ತುಪ್ಪ ಕುಡಿದಷ್ಟೇ ಸಂತೋಷ ಆಗಿದೆ. ಸಾಕಷ್ಟು ಜನ ನಾಯಕರು ಬಹಳ ದುಃಖದಲ್ಲಿದ್ದಾರೆ. ಹತ್ರು ಬೇಜಾರ ಮಾಡ್ಕೊಂಡ್ರು, ಅವ್ರಿಗೆ ಮಾತಾಡಕ್ಕೆ ಪದಗಳೇ ಬರಲಿಲ್ಲ. ಅವರೆಲ್ಲ ಯಾರು? ಸಿದ್ದರಾಮಯ್ಯ ಅವರಿಗೆ ಹತ್ತಿರವಾದಂತಹ ನಾಯಕರುಗಳು. ಬಟ್ ಒಂದಷ್ಟು ನಾಯಕರುಗಳಂತೂ ಮೊನ್ನೆಯಿಂದ ನಿದ್ದೆನೇ ಮಾಡ್ತಿಲ್ಲ, ಖುಷಿಲಿ ತೇಲಾಡ್ತಿದ್ದಾರೆ. ಅದರಲ್ಲಿ ಪ್ರಮುಖರು ಮಾಗಡಿ ಶಾಸಕರಾದಂತಹ ಬಾಲಕೃಷ್ಣ ಅವರು. ಒಂದು ಕಡೆ CM ಸ್ಥಾನಕ್ಕೆ ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಟ್ಟಿದ್ದಾರೆ, ಅಂಗೀಕಾರ ಆಗಿದೆ, ಸಚಿವ ಸಂಪುಟ ವಿಸರ್ಜನೆಯಾಗಿದೆ. ಇದೀಗ ಮುಂದೆ ರಚನೆಯಾಗುವಂಥ ಹೊಸ ಕ್ಯಾಬಿನೆಟ್ನಲ್ಲಿ ಸ್ಥಾನ ಪಡೆಯೋದಕ್ಕೆ ಶಾಸಕರು ಈಗ ಆಲ್ರೆಡಿ ಲಾಬಿ ಶುರು ಮಾಡಿದ್ದಾರೆ. ಅದರಲ್ಲೂ ಡಿ ಕೆ ಶಿವಕುಮಾರ್ ಅವರಿಗೆ ಬಹಳ ಪರಮಾಪ್ತರು, ಬಹಳ ನಿಷ್ಠರಾಗಿದ್ದಾರೆ ಬಾಲಕೃಷ್ಣ ಅವರು. ಒಂದು ಕಡೆ ಸಿದ್ದರಾಮಯ್ಯ ಅವರ ಬಣದ ನಾಯಕರುಗಳು ಡಿ ಕೆ ವಿರುದ್ಧ ಯಾವಾಗ ಮಾತನಾಡಿದಂತಹ ಸಂದರ್ಭದಲ್ಲೂ ಕೂಡ ಅವರಿಗೆ ಕೌಂಟರ್ ಕೊಡ್ತಾ ಇದ್ರು. ಎಂತಹ ಸಂದರ್ಭದಲ್ಲೂ ಕೂಡ ಡಿ ಕೆ ಶಿವಕುಮಾರ್ ಅವರನ್ನ ಬಾಲಕೃಷ್ಣ ಅವರು ಎಲ್ಲೂ ಬಿಟ್ಕೊಟ್ಟಿಲ್ಲ. ಗಮನಿಸಬಹುದು, ಕಳೆದ ಕೆಲ ತಿಂಗಳುಗಳಿಂದ ಒಂದಷ್ಟು ಜನ ಶಾಸಕರು ದೆಹಲಿ ದಂಡಯಾತ್ರೆಯನ್ನು ಕೂಡ ಮಾಡಿದ್ರು. 30 ಜನ ಟೀಮ್ ಮಾಡ್ಕೊಂಡು ಹೋಗಿ ಅಲ್ಲಿ ಬಿಟ್ಟು ಅಲ್ಲಿ ಹೈಕಮಾಂಡ್ ಮೇಲೆ ಒತ್ತಡವನ್ನು ಹಾಕಿ ಹೈಕಮಾಂಡ್ ನಾಯಕರನ್ನ ಭೇಟಿ ಕೂಡ ಮಾಡಿ ಬಂದಿದ್ದಾರೆ. ಅದರಂತೆ ಶಾಸಕ HC ಬಾಲಕೃಷ್ಣ ಕೂಡ ಹೊಸ ಸಚಿವ ಸಂಪುಟವನ್ನು ಸೇರೋದಕ್ಕೆ ಬಹಳ ಉತ್ಸುಕರಾಗಿದ್ದಾರೆ. ನಾನೂ ಕೂಡ ಹೊಸ ಸಂಪುಟವನ್ನು ಸೇರಬೇಕು ಅಂತ ಹೇಳಿ ಬಹಳ ಉತ್ಸುಕರಾಗಿರೋದು. ಯಾಕಂದರೆ ಹಿಂದೆನೂ ಕೂಡ ಸಾಕಷ್ಟು ಬಾರಿ ಹೇಳಿದ್ದಾರೆ, ಸಿದ್ದರಾಮಯ್ಯ ಅವರ ಕ್ಯಾಬಿನೆಟ್ನಲ್ಲಿ ನಾನು ಸಚಿವರಾಗಿಲ್ಲ ಅನ್ನುವ ಬೇಸರ ಕೂಡ ನನಗಿದೆ. ಯಾಕಂದರೆ ನಾನು 5 ಬಾರಿ ಗೆದ್ದಿದ್ದೀನಿ, ನನಗೂ ಕೂಡ ಅವಕಾಶ ಕೊಡಿ ಅಂತ ನಾನು ಕೇಳ್ತಾ ಇದ್ದೀನಿ. ಬಟ್ ನನಗೆ ಸಿದ್ದರಾಮಯ್ಯ ಅವರ ಕ್ಯಾಬಿನೆಟ್ನಲ್ಲಿ ಅವಕಾಶ ಕೊಟ್ಟಿಲ್ಲ. ಹಾಗಾಗಿ ಹೊಸ ಕ್ಯಾಬಿನೆಟ್ನಲ್ಲಾದರೂ ಅವಕಾಶ ಸಿಗುತ್ತೆ ಅನ್ನುವ ನಿರೀಕ್ಷೆ ಇದೆ ಅಂತ. ನೋಡೋಣ, ಸೋಮವಾರ ಅಥವಾ ಬುಧವಾರ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡ್ತಾರೆ ಡಿ ಕೆ ಶಿವಕುಮಾರ್ ಅವರು. ಡಿ ಕೆ ಶಿವಕುಮಾರ್ ಅವರು ಅಷ್ಟು ಈಸಿಯಾಗಿ ಅವರನ್ನು ನಂಬಿದವರನ್ನ ಯಾವತ್ತೂ ಕೂಡ ಕೈ ಬಿಟ್ಟಿಲ್ಲ. ಅವರ ಪರ ಇದ್ದಂಥವರಿಗೆ ಯಾವ ರೀತಿ ನ್ಯಾಯ ಒದಗಿಸಬೇಕೋ ಎಲ್ಲವನ್ನ ಕೂಡ ಒದಗಿಸಿದ್ದಾರೆ. ಅದು ಸಾಕಷ್ಟು ಉದಾಹರಣೆಗಳಿದೆ. ಹಾಗಾಗಿ HC ಬಾಲಕೃಷ್ಣ ಅವರನ್ನು ಯಾವುದೇ ಕಾರಣಕ್ಕೂ ಕೂಡ ಕೈ ಬಿಡಲ್ಲ. ಹಾಗಾಗಿ ಬಾಲಕೃಷ್ಣ ಅವರು ಕೂಡ ಬಹಳ ಖುಷಿಯಾಗಿದ್ದಾರೆ. ಹಂಗೂ ಹಿಂಗೂ ನಾನು ಕೂಡ ಸಚಿವನಾಗ್ತೀನಿ ಅನ್ನೋ ಭರವಸೆಯನ್ನು ಇಟ್ಕೊಂಡಿದ್ದಾರೆ. ಬಟ್ ಏನಾಗುತ್ತೆ ನೋಡಬೇಕು. ಯಾಕಂದರೆ ಬಾಲಕೃಷ್ಣ ಅವರ ರಾಜಕೀಯ ಜೀವನದ ಬಗ್ಗೆ ಮಾತನಾಡೋದಾದರೆ 3 ಪಕ್ಷಗಳಲ್ಲೂ ಕೂಡ ಅವರು ಕೆಲಸ ಮಾಡಿದ್ದಾರೆ. BJPಯಲ್ಲೂ ಕೆಲಸ ಮಾಡಿದ್ದಾರೆ, JDS ಇದ್ದಂಥವರು ಸಾಕಷ್ಟು ವರ್ಷಗಳ ಕಾಲ. ಅದಾದಮೇಲೆ ಕಾಂಗ್ರೆಸ್,
ಈ ರೀತಿ ಮೂರೂ ಅಂಗಳದಲ್ಲೂ ಕೂಡ ಕೆಲಸ ಮಾಡಿರುವಂತಹ ಅನುಭವ ಬಾಲಕೃಷ್ಣ ಅವರಿಗಿದೆ. 1994ರಲ್ಲಿ ವಿಧಾನಸಭೆಯನ್ನು ಪ್ರವೇಶ ಮಾಡ್ತಾರೆ. ಬಟ್ 2026 ಆದರೂ ಕೂಡ ಇನ್ನೂ ಮಂತ್ರಿಯಾಗಿಲ್ಲ. 32 ವರ್ಷ ಸುದೀರ್ಘವಾದಂತಹ ರಾಜಕೀಯ ಜೀವನ, 32 ವರ್ಷದಿಂದ ರಾಜಕೀಯ ಜೀವನದಲ್ಲಿದ್ದಾರೆ. ಸಾಕಷ್ಟು ಬಾರಿ MLA ಆಗಿದ್ರೂ ಕೂಡ ಯಾವ ಪಕ್ಷದಲ್ಲೂ ಅವರಿಗೆ ಸಚಿವ ಸ್ಥಾನ ಒದಗಿಲ್ಲ ಅನ್ನೋದೇ ಒಂದು ದುರಾದೃಷ್ಟಕರ. ಬಟ್ ಅವರು JDSನ ಬಿಟ್ಟು ಕಾಂಗ್ರೆಸ್ ಬರೋದಕ್ಕೆ ಪ್ರಮುಖವಾದಂತಹ ಕಾರಣ DK ಶಿವಕುಮಾರ್ ಅವರು. DK ಶಿವಕುಮಾರ್ ಅವರಿಗೆ ಅಷ್ಟೇ ನಿಷ್ಠರಾಗಿದ್ದಾರೆ. ಒಂದಷ್ಟು ಜನ ಬಹಳಷ್ಟು ನಿಷ್ಠರು. ಆ ನಿಷ್ಠಾವಂತರಲ್ಲಿ HC ಬಾಲಕೃಷ್ಣ ಅವರು ಕೂಡ ಮೊದಲ ಪಂಕ್ತಿಯಲ್ಲಿರ್ತಾರೆ, ಮೊದಲ ಸಾಲಿನಲ್ಲಿರ್ತಾರೆ. ಹಾಗಾಗಿ DK ಶಿವಕುಮಾರ್ ಅವರ ಕೃಪಾ ಕಟಾಕ್ಷ ಬಾಲಕೃಷ್ಣ ಅವರಿಗೆ ಸಿಗೋದ್ರಲ್ಲಿ ಯಾವುದೇ ರೀತಿಯ ಅನುಮಾನ ಇಲ್ಲ. ನಾನು ಆಗಲೇ ಹೇಳಿದಾಗೆ 94ರಲ್ಲಿ ವಿಧಾನಸಭೆ ಪ್ರವೇಶ ಮಾಡ್ತಾರೆ. ಮೂರೂ ಪಕ್ಷದಲ್ಲೂ ಕೂಡ ಕೆಲಸ ಮಾಡಿದ್ರು. ಇದುವರೆಗೂ ಯಾವುದೇ ಪಕ್ಷದಲ್ಲಿ ಒಂದೇ ಒಂದು ಬಾರಿಯೂ ಕೂಡ ಮಂತ್ರಿಯಾಗಿಲ್ಲ. ನೋಡಿ, 2018ರಲ್ಲಿ JDS ಅನ್ನು ತೊರೆದು ಬಾಲಕೃಷ್ಣ ಅವರು ಕಾಂಗ್ರೆಸ್ಗೆ ಸೇರ್ಪಡೆಯಾಗ್ತಾರೆ. ಸಾಕಷ್ಟು ಸಂದರ್ಭ, ಒಂದು ಸಂದರ್ಭ ಅಲ್ಲ, ಸಾಕಷ್ಟು ಸಂದರ್ಭದಲ್ಲಿ ಬಾಲಕೃಷ್ಣ ಅವರು DK ಶಿವಕುಮಾರ್ ಅವರ ಪರ ಧ್ವನಿ ಎತ್ತಿದಂತಹ ನಾಯಕರಲ್ಲಿ ಮುಂಚೂಣಿಯಲ್ಲಿರುವಂತಹ ನಾಯಕ. DK ಶಿವಕುಮಾರ್ ಅವರು ಸಿದ್ದರಾಮಯ್ಯ ಅವರ ನಡುವೆ ಮುಖ್ಯಮಂತ್ರಿ ಪಟ್ಟದ ಪೈಪೋಟಿ ಬಂದಾಗಲೂ ಕೂಡ ಸಿದ್ದರಾಮಯ್ಯ ಅವರ ಹೆಸರು ಹೇಳಲಿಲ್ಲ. DK ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿ ಮಾಡಿ ಅಂತ ಹೇಳಿ ಹಿಂದೆನೂ ಕೂಡ ಹೇಳಿದ್ದಾರೆ. DK ಶಿವಕುಮಾರ್ ಅವರ ಪರ ಧ್ವನಿ ಎತ್ತದಂತಹ ನಾಯಕ. ಹಾಗಾಗಿ DK ಶಿವಕುಮಾರ್ ಅವರಿಗೆ ಯಾವಾಗಲೂ ಕೂಡ ನಿಷ್ಠೆಯಿಂದಿದ್ದಾರೆ ಬಾಲಕೃಷ್ಣ ಅವರು. ಸಿದ್ದರಾಮಯ್ಯ ಅವರ ಬಣದ ನಾಯಕರು DK ವಿರುದ್ಧ ಏನೇ ಟೀಕೆ ಟಿಪ್ಪಣಿಗಳನ್ನು ಮಾಡಿದ್ರು ಕೂಡ ಅದಕ್ಕೆ ಯಾವಾಗಲೂ ಕೂಡ ಬಾಲಕೃಷ್ಣ ಅವರು ಕೌಂಟರ್ ಕೊಡ್ತಾ ಬರ್ತಾ ಇದ್ದಾರೆ. ಈಗ DK ಶಿವಕುಮಾರ್ ಅವರು ಬಾಲಕೃಷ್ಣ ಅವರ ಕೈ ಹಿಡಿತಾರಾ? ಒಂದು ಕಡೆ ಹಿರಿತನದ ಆಧಾರದ ಮೇಲೆ ಅವರಿಗೆ ಸಚಿವ ಸ್ಥಾನ ಕೊಡುವಂತಹ ಸಾಧ್ಯತೆಗಳು, ಹಿರಿತನ ಒಂದು ಪ್ಲಸ್ ಆಗುತ್ತೆ. ಅದರ ಜೊತೆಗೆ DK ಶಿವಕುಮಾರ್ ಅವರ ಪರ ಇರುವಂಥವರಲ್ಲಿ ನಿಷ್ಠಾವಂತರಾಗಿದ್ದಾರೆ. ಮತ್ತೊಂದು ಕಡೆ ಬಾಲಕೃಷ್ಣ ಅವರ ತಂದೆಯೂ ಕೂಡ ಸಚಿವರಾಗಿದ್ದರು. ನೋಡಿ, ತಂದೆ ಸಚಿವರಾಗಿದ್ದರು, ಮಗ 32 ವರ್ಷದಿಂದ ರಾಜಕೀಯ ಜೀವನದಲ್ಲಿದ್ದಾರೆ. ಸಾಕಷ್ಟು ಬಾರಿ MLA ಆಗಿದ್ದರೂ ಕೂಡ ಅವರಿಗೆ ಸಚಿವ ಸ್ಥಾನ ಸಿಕ್ಕಿಲ್ಲ. SR ಬೊಮ್ಮಾಯಿ ಅವರ ನೇತೃತ್ವದ ಜನತಾ ಪಕ್ಷದ ಸರ್ಕಾರದಲ್ಲಿ ಬಾಲಕೃಷ್ಣ ಅವರ ತಂದೆ ಕೆಲವು ದಿನಗಳ ಕಾಲ ಮುಜರಾಯಿ ಖಾತೆಯ ಸಚಿವರು ಕೂಡ ಆಗಿದ್ರು. ಹಾಗಾಗಿ ಬಹಳ ನಿರೀಕ್ಷೆ ಇದೆ. DK ಶಿವಕುಮಾರ್ ಅವರ ಸಂಪುಟದಲ್ಲಿ ಬಾಲಕೃಷ್ಣ ಅವರಿಗೆ ಸಚಿವ ಸ್ಥಾನ ಸಿಗುತ್ತಾ? ಸಚಿವ ಸ್ಥಾನ ಸಿಗುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ನನಗೇನು ಹೇಳಿದೆ ಕಾರಣಗಳು, ಇದೆಲ್ಲವನ್ನ ಇಟ್ಕೊಂಡು DK ಶಿವಕುಮಾರ್ ಅವರು ಕೃಪಾ ಕಟಾಕ್ಷ ಸಂಪೂರ್ಣವಾಗಿ ಬಾಲಕೃಷ್ಣ ಅವರಿಗೆ ಇರೋದ್ರಿಂದ ಸಚಿವ ಸ್ಥಾನ ಸಿಗೋದ್ರಲ್ಲಿ ಡೌಟ್ ಇಲ್ಲ ಅಂತ ಹೇಳಿ. ಯಾಕಂದರೆ ಹಾಲು ತುಪ್ಪ ಕುಡಿದಷ್ಟೇ ಸಂತೋಷವಾಗಿದ್ದಾರೆ. ಒಂದು ಕಡೆ ಸಿದ್ದರಾಮಯ್ಯ ಬಣದ ನಾಯಕರುಗಳು ಕಣ್ಣೀರು ಹಾಕ್ತಾ ಹೋದರು ಮೊನ್ನೆ ಬ್ರೇಕ್ಫಾಸ್ಟ್ ಮೀಟಿಂಗಲ್ಲಿ. ಬಟ್ DK ಶಿವಕುಮಾರ್ ಅವರ ಬಣದ ನಾಯಕರುಗಳು ಬಹಳ ಖುಷಿಯಾಗಿದ್ದಾರೆ. ಕಳೆದ 3 ದಿನಗಳಿಂದ ತೇಲಾಡ್ತಿದ್ದಾರೆ. ಸಂಪುಟ ವಿಸರ್ಜನೆ ಆಗಿರೋದ್ರಿಂದ ಇವತ್ತು ನಡೆಯುವಂತಹ ಮೀಟಿಂಗಲ್ಲಿ ಏನೆಲ್ಲ ಡಿಸಿಷನ್ ಆಗುತ್ತೆ, ಹೊಸದಾಗಿ DK ಶಿವಕುಮಾರ್ ಅವರ ಸಂಪುಟಕ್ಕೆ ಬಾಲಕೃಷ್ಣ ಅವರು ಸೇರ್ಪಡೆಯಾಗುವ ಸಾಧ್ಯತೆಗಳು ಕೂಡ ಇರೋದ್ರಿಂದ ಅವರಿಗೇನಾದರೂ ಜಾಕ್ಪಾಟ್ ಹೊಡೆಯುತ್ತಾ, ಕೈ ಹಿಡಿತಾರಾ ಬಾಲಕೃಷ್ಣ ಅವರ ಕೈ ಹಿಡಿತಾರಾ DK? ಎಲ್ಲದಕ್ಕೂ ಉತ್ತರ ಇನ್ನೇನು ಒಂದೆರಡು ದಿನದಲ್ಲೇ ಸಿಗುತ್ತೆ.